ಸಾಮಾನ್ಯವಾಗಿ ನೈವೇದ್ಯವನ್ನು ಮಾಡುವಾಗ ಮೇಲೆ ತುಳಸಿ ದಳವನ್ನು ಇಟ್ಟು ನೈವೇದ್ಯವನ್ನು ಮಾಡಬೇಕು. ಅಂದರೆ ಮಾತ್ರ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಆಗ ಮಾತ್ರ ಪರಮಾತ್ಮ ಕಣ್ತೆರೆದು ನೋಡ್ತಾನೆ. ನೈವೇದ್ಯವನ್ನು ಮಾಡುತ್ತಾ ತುಳಸಿಯನ್ನು ಹಾಕೋದು ಮರೆಯಬಾರದು ಅಂತ. ವಿಚಿತ್ರ ನೋಡಿ, ಯಾವ ಕಣ್ಣಿನಿಂದ ದೇವರು ನೋಡುತ್ತಾನೆ ಅವನೂ ಕಪಿಲ. ಅಲ್ಲಿ ನೈವೇದ್ಯದ ಮೇಲೆ ಏನು ತುಳಸಿ ದಳವನ್ನು ಹಾಕ್ತಿರಲ್ಲ, ತುಳಸಿಯಲ್ಲಿ ಇರುವಂತಹ ಮಹಾಲಕ್ಷ್ಮಿಯಲ್ಲಿ ಸನ್ನಿಹಿತನಾಗಿದ್ದವ ಕಪಿಲ ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಹೀಗಾಗಿ ನೈವೇದ್ಯದೊಳಗೆ ಹಾಕುವ ತುಳಸಿಯಲ್ಲಿಯೂ ಕಪಿಲ ಇದ್ದಾನೆ. ನೈವೇದ್ಯವನ್ನು ನೋಡುವ ಕಣ್ಣು ಕಪಿಲ, ನೈವೇದ್ಯವನ್ನ ಮಾಡುವ, ಪೂಜೆಯನ್ನ ಆಚರಿಸುವ, ಭಕ್ತ ಮಾಡುವ ಕರ್ಮಗಳಿಗೆ ಪ್ರೇರಕನಾದವನು ಕಪಿಲ. ಕಪಿಲಮಯವಾದದ್ದು ಸಮಸ್ತವಾದ ಜಗತ್ತು. ಅಂತಹ ಕಪಿಲ ನಾಮಕ ಪರಮಾತ್ಮನ ಸರ್ವಪ್ರೇರಕವಾದ, ಸರ್ವಾಧಾರವಾದ, ಸರ್ವಾಶ್ರಯವಾದಂತಹ ಆ ಸ್ವರೂಪವನ್ನು ನಾವು ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥಗಳಲ್ಲಿ ಹಾಗೂ ಇತಿಹಾಸ ಪುರಾಣಗಳಲ್ಲಿ ಕಾಣುತ್ತೇವೆ.